ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ನ ಯುದ್ಧ ಕಡೆಗೂ ಮುಸ್ಲಿಂ ರಾಷ್ಟ್ರಗಳ ನಡುವೆನೆ ಯುದ್ಧ ಸೃಷ್ಟಿಸೋ ಸಾಧ್ಯತೆ ಕಾಣಿಸ್ತಾ ಇದೆ. ಇರಾನ್ ನಿಂದ ಸರಣಿ ದಾಳಿಯನ್ನ ಅನುಭವಿಸ್ತಾ ಇರೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗಂಭೀರ ಎಚ್ಚರಿಕೆ ಕೊಟ್ಟಿದೆ. ಯುದ್ಧಕ್ಕೆ ನಾವು ಸಂಪೂರ್ಣವಾಗಿ ರೆಡಿ ಆಗಿದ್ದೀವಿ. ನಮ್ಮ ಸೇನೆ ಈಗ ಹೈ ಅಲರ್ಟ್ ನಲ್ಲಿದೆ. ಇಡೀ ಸೇನೆ ಕಂಪ್ಲೀಟ್ ಆಪರೇಷನಲ್ ಮೋಡ್ ನಲ್ಲಿ ಇದೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ನಮ್ಮ ನೆಲವನ್ನ ರಕ್ಷಣೆ ಮಾಡೋಕೆ ನಾವು ಯಾವುದೇ ಕ್ರಮ ತಗೊಳ್ಳೋಕು ಹಿಂಜರಿಯೋದಿಲ್ಲ. ಅಗತ್ಯ ಬಿದ್ದಾಗ ಎಲ್ಲ ರೀತಿಯ ಬೆದರಿಕೆಗಳೊಂದಿಗೆ ಡೀಲ್ ಮಾಡ್ತೇವೆ. ಯಾವುದೇ ಕ್ರಮ ಬೇಕಾದರೂ ತಗೋತೀವಿ ಅಂತ UAE ಹೇಳಿದೆ. ಅಲ್ಲದೆ ಇರಾನ್ ನಮ್ಮ ಮೇಲೆ 186 ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ. ಅವುಗಳಲ್ಲಿ 172 ಮಿಸೈಲ್ಗಳನ್ನು ನಾವು ಬ್ಲಾಕ್ ಮಾಡಿದ್ದೇವೆ. 13 ಮಿಸೈಲ್ಗಳು ಸಮುದ್ರಕ್ಕೆ ಹೋಗಿ ಬಿದ್ದಿವೆ. ಆದರೆ ಒಂದು ಮಿಸೈಲ್ ನಮ್ಮ ಭೂಪ್ರದೇಶದ ಮೇಲೆ ಬಿದ್ದಿದೆ. ಇರಾನ್ 812 ಡ್ರೋನ್ಗಳನ್ನು ಲಾಂಚ್ ಮಾಡಿದೆ. ಈ ಪೈಕಿ 755 ಡ್ರೋನ್ಗಳನ್ನು ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ UAE ಹೇಳ್ಕೊಂಡಿದೆ. ಅಲ್ಲಿಗೆ ಡ್ರೋನ್ ಮತ್ತು ಮಿಸೈಲ್ ಸೇರಿ ಆಲ್ಮೋಸ್ಟ್ 1000 ಸ್ಫೋಟಕಗಳನ್ನು ಕಳಿಸಿದೆ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಡೆಗೆ. ಮತ್ತೊಂದು ಕಡೆ, ಹಲವು ವರ್ಷಗಳಿಂದ ರಷ್ಯಾ ಜೊತೆ ಸಂಘರ್ಷದಲ್ಲಿರೋ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಮತ್ತು ಅವರ ಟೀಮ್ UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಜೊತೆ ಮಾತನಾಡಿದ್ದಾರೆ. ಇರಾನ್ ದಾಳಿಯಿಂದ ಪ್ರಾಣ ಹಾನಿಯಾಗಿರುವುದಕ್ಕೆ ಸಂತಾಪ ಸೂಚಿಸಿದ್ದಾರೆ. ಈ ವೇಳೆ ಮಿಡಲ್ ಈಸ್ಟ್ ನ ಈಗಿನ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಇರಾನ್ ಕೇವಲ ಸೇನಾ ಫೆಸಿಲಿಟಿಗಳನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ನಾಗರಿಕ ಪ್ರದೇಶಗಳಿಗೆಲ್ಲ ಹೊಡಿತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ನಾವು UAEಗೆ ಯಾವ ತರ ಸಹಾಯ ಮಾಡಬಹುದು ಅಂತ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಇದು ಅವರ ಉತ್ಸಾಹನೋ ಅಥವಾ ಮಾನವೀಯ ಸ್ಫೂರ್ತಿನೋ ಏನು ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ದಿನ ಬೆಳಗಾದ್ರೆ ಸಹಾಯ ಕೇಳಿಕೊಂಡು ಕಷ್ಟದಲ್ಲಿದೆ ಯುಕ್ರೇನ್. ಈಗ ಸಹಾಯ ಮಾಡಿಲ್ಲ ಅಂದ್ರೆ ಅವರಿಗೆ ಫೈಟೇ ಮಾಡೋಕ್ಕಾಗಲ್ಲ. ಅವ್ರಿಗೆ ದುಬೈ ಶೇಖ್ಗಳಿಗೆ ಕಾಲ್ ಮಾಡಿ ನಿಮಗೆ ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳಿದ್ದಾರೆ. ಇನ್ನು ಇಸ್ರೇಲ್ ಇರಾನ್ ಮೇಲೆ ಮತ್ತೆ ದಾಳಿ ಆರಂಭಿಸಿದೆ. ಈಗ ತೆಹರಾನ್ನಲ್ಲಿ ಇರಾನ್ನ ಅಧ್ಯಕ್ಷೀಯ ಕಚೇರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಬಿಲ್ಡಿಂಗ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಅಲ್ಲಿರೋ ಫೆಸಿಲಿಟಿಗಳ ಮೇಲೆ ಮಿಸೈಲ್ ಸುರಿದಿದೆ. ಇದರ ಜೊತೆಗೆ ಇರಾನ್ನ ಕಮಾಂಡ್ ಸೆಂಟರ್ ಅಂತ ಕರೆಸ್ಕೊಳ್ತಾ ಇದ್ದ ಇರಾನ್ ಲೀಡರ್ಶಿಪ್ ಆಫೀಸ್ ಮೇಲೆ ಪ್ರಿಸಿಷನ್ ಸ್ಟ್ರೈಕ್ ಮಾಡಿದೆ. ಅದನ್ನು ಸಂಪೂರ್ಣ ನೆಲಸಮ ಮಾಡಿದೆ, ಧ್ವಂಸ ಮಾಡಿದೆ. ಅಲ್ಲದೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಬಿಲ್ಡಿಂಗು ನಾವು ಹೊಡೆದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಲೀಡರ್ಶಿಪ್ ಕಾಂಪೌಂಡ್ನಲ್ಲಿ ಇರಾನ್ ಸರ್ಕಾರದ ಹಿರಿಯ ನಾಯಕರು ಇರ್ತಾ ಇದ್ರು. ಇದನ್ನು ಅತ್ಯಂತ ಸೆಕ್ಯೂರ್ಡ್ ಅಸೆಟ್ ಅಂತ ಕರೆಯಲಾಗ್ತಾ ಇತ್ತು. ಇರಾನ್ನ ಹಿರಿಯರೆಲ್ಲ ಒಟ್ಟಾಗಿ ಭದ್ರತೆ ಮತ್ತು ಸೇನೆ ವಿಚಾರದಲ್ಲಿ ಇಲ್ಲೇ ಡಿಸೈಡ್ ಮಾಡ್ತಾ ಇದ್ರು. ಅದನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇರಾನ್ ಸೇನಾಧಿಕಾರಿಗಳಿಗೆ ಟ್ರೈನಿಂಗ್ ಕೊಡೋ ಸಂಸ್ಥೆ ಮತ್ತು ಇತರ ಪ್ರಮುಖ ಸರ್ಕಾರಿ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಈ ಕದನದಲ್ಲಿ ಈ 4 ದಿನಗಳಲ್ಲಿ ಇರಾನ್ನಲ್ಲಿ ಆದ ಸಾವು ನೋವಿನ ಬಗ್ಗೆ ರೆಡ್ ಕ್ರೆಸೆಂಟ್ ಸಂಸ್ಥೆ ಮಾಹಿತಿ ಕೊಟ್ಟಿದೆ. 153 ನಗರ ಮತ್ತು ಪಟ್ಟಣಗಳಲ್ಲಿ ಸುಮಾರು 1000ಕ್ಕೂ ಅಧಿಕ ದಾಳಿಗಳಾಗಿವೆ. ಇದುವರೆಗೂ 787 ಜನ ಪ್ರಾಣ ಕಳ್ಕೊಂಡಾಗಿದೆ ಬರೀ 4 ದಿನದಲ್ಲಿ ಅಂತ ಅಲ್ಲಿನ ರೆಡ್ ಕ್ರೆಸೆಂಟ್ ಮಾಹಿತಿ ಕೊಟ್ಟಿದೆ. ಇತ್ತ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಅವರು ಕೂಡ ಪ್ರತಿದಾಳಿಯನ್ನು ಮಾಡ್ತಾನೆ ಇದ್ದಾರೆ. ಕತಾರ್ ಮತ್ತು ಬಹ್ರೇನ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ದೋಹಾ ಮತ್ತು ಮನಾಮಾದಲ್ಲಿ ಭಾರೀ ಸ್ಫೋಟಗಳಾಗಿವೆ. ಕತಾರ್ನಲ್ಲಿರೋ ಅಮೆರಿಕ ನೆಲೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ. ನಮ್ಮ ಭೂಸೇನೆ, ವಾಯುಪಡೆ, ನೌಕಾಪಡೆ ಎಲ್ಲವೂ ಇದರಲ್ಲಿ ಪಾಲ್ಗೊಂಡಿದ್ರು. ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಮೆರಿಕ ಮತ್ತು ಝಾಯನಿಸ್ಟ್ ಆಡಳಿತ ಅಂದರೆ ಇಸ್ರೇಲ್ನ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ವಿ ಅಂತ ಇರಾನ್ ಸೇನೆ ಹೇಳಿದೆ. ಅಲ್ಲದೆ ಅಮೆರಿಕ ಮತ್ತು ಯಹೂದಿಗಳಿಗೆ ನರಕದ ಬಾಗಿಲು ಹೆಚ್ಚೆಚ್ಚು ತೆರೆದುಕೊಳ್ತವೆ ಅಂತ ಹೇಳಿದೆ. ಇನ್ನು ಇರಾನ್ ಮಾಡಿದ ದಾಳಿಗಳನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಕತಾರ್ ಹೇಳಿದೆ. ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಿದ್ರು, ಆದರೆ ಅದನ್ನು ಕೂಡ ನಾವು ವಿಫಲಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ, ಯುರೋಪಿಯನ್ ರಾಷ್ಟ್ರಗಳಿಗೂ ಇರಾನ್ ಓಪನ್ ವಾರ್ನಿಂಗ್ ಕೊಟ್ಟಿದೆ. ಇತ್ತೀಚೆಗೆ ಇರಾನ್ ಯುದ್ಧಕ್ಕೆ ನಾವು ಸಹಾಯ ಮಾಡಬಹುದು ಅಂತ ಜರ್ಮನಿ, ಬ್ರಿಟನ್ ಮತ್ತು ಫ್ರಾನ್ಸ್ ಜಂಟಿ ಹೇಳಿಕೆ ಕೊಟ್ಟಿದ್ವು. ಇದಕ್ಕೆ ಇರಾನ್ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯಿಸಿದೆ. ಒಂದು ವೇಳೆ ಯುರೋಪಿಯನ್ ರಾಷ್ಟ್ರಗಳು ಯುದ್ಧದಲ್ಲಿ ಭಾಗಿಯಾದರೆ ಅದನ್ನು ನೇರವಾಗಿ ನಮ್ಮ ಮೇಲಿನ ಆಕ್ರಮಣ ಅಂತ ಪರಿಗಣಿಸ್ತೀವಿ. ಅಂಥ ರಾಷ್ಟ್ರಗಳನ್ನು ಕೂಡ ನಾವು ಶತ್ರುಗಳಂತೆ ಭಾವಿಸ್ತೀವಿ, ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದೆ. ಆದರೆ ಯುರೋಪಿಯನ್ ರಾಷ್ಟ್ರಗಳು ಈಗ ಇನ್ನಷ್ಟು ಅಗ್ರೆಸಿವ್ ಆಗ್ತಾ ಇದ್ದಾರೆ. ಬ್ರಿಟನ್ ಸೈಪ್ರಸ್ನಲ್ಲಿರೋ ತನ್ನ ವಾಯುನೆಲೆಯ ರಕ್ಷಣೆಗೆ ಯುದ್ಧ ನೌಕೆ ಕಳಿಸೋಕೆ ಮುಂದಾಗಿದೆ. ಬ್ರಿಟನ್ ನೇವಿಯ ಡೆಸ್ಟ್ರಾಯರ್ HMS ಡಂಕನ್ ನೌಕೆಯನ್ನು ಕಳಿಸೋಕೆ ಬ್ರಿಟನ್ ಕನ್ಸಿಡರ್ ಮಾಡಿದೆ. ಇತ್ತ ಫ್ರಾನ್ಸ್ ಕೂಡ ಅಗತ್ಯ ಬಿದ್ದರೆ ಇರಾನ್ ವಿರುದ್ಧ ಜೋರ್ಡನ್ ಸೇರಿದ ಹಾಗೆ ಗಲ್ಫ್ ರಾಷ್ಟ್ರಗಳನ್ನು ಕಾಪಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ. ಕಾರಣ ಇಲ್ಲದೆ, ಸಂಬಂಧ ಇಲ್ಲದೆ ಸೌದಿ, UAE, ಕತರ್, ಇರಾಕ್, ಬಹ್ರೇನ್, ಜೋರ್ಡನ್ಗಳು ಯುದ್ಧ ಮಾಡೋ ಪರಿಸ್ಥಿತಿ ಬರ್ತಾ ಇದೆ.
ಸೊ ಈ ರಾಷ್ಟ್ರಗಳಿಗೆ ಫ್ರಾನ್ಸ್ ಸಂಪೂರ್ಣ ಬೆಂಬಲ ಮತ್ತು ಒಗ್ಗಟ್ಟನ್ನ ಅವರೊಟ್ಟಿಗೆ ಪ್ರದರ್ಶಿಸುತ್ತೆ ಅಂತ ಹೇಳಿದ್ದಾರೆ. ಇರಾನ್ ಜೊತೆಗೆ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಕಂಟಿನ್ಯೂ ಮಾಡಿದ್ದಾರೆ. ಡ್ರೋನ್ ಬಳಿಕ ಈಗ ರಾಕೆಟ್ ಅನ್ನ ಕೂಡ ಹಾರಿಸಿದ್ದಾರೆ. ಈ ರಾಕೆಟ್ ಉತ್ತರ ಇಸ್ರೇಲ್ನ ಮನೆಗೆ ಬಂದು ಅಪ್ಪಳಿಸಿದೆ. ಕೂದಲೆಳೆ ಅಂತರದಲ್ಲಿ 4 ಪಾರಾಗಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಒಂದು ಹೇಳಿಕೆ ಬಂದಿದೆ. ಇರಾನ್ನ ಏರ್ ಡಿಫೆನ್ಸ್ ನಾಶ, ವಾಯುಪಡೆ ನಾಶ, ನೌಕಾಪಡೆ ಮತ್ತು ನಾಯಕತ್ವ ಎಲ್ಲ ನಾಶ ಮಾಡಿದೀವಿ ನಾವು ಆಲ್ರೆಡಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಈಗ ಇರಾನ್ಗೆ ನಮ್ಮೊಂದಿಗೆ ಮಾತುಕತೆ ಮಾಡೋಕೆ ಅವರು ಬಯಸ್ತಾ ಇದ್ದಾರೆ. ಆದ್ರೆ ಅದಕ್ಕೆಲ್ಲ ಕಾಲ ಮೀರಿ ಹೋಗಿದೆ. ಆ ರೀತಿ ನಾನು ಉತ್ತರ ಕೊಟ್ಟಿದ್ದೀನಿ, ಆಗಲ್ಲ ಅಂತ ಹೇಳಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಪೂರ ಪುಡಿ ಮಾಡ್ತೀವಿ ನಿಮ್ಮನ್ನ ಅಂತ ಹೇಳಿ, ನಿಮ್ಮ ಕೈಲಿ ಇನ್ನು ಹೇಳಕ್ಕೆ ಆಗಬಾರ್ದು, ಆ ರೀತಿ ಮಾಡ್ತೀವಿ ಅಂತ. ಈ ಕಡೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಉದ್ವಿಗ್ನತೆ ಹೆಚ್ಚಾಗ್ತಿದ್ರು ಕೂಡ ದೇಶಾದ್ಯಂತ ಎಲ್ಲ ಚಟುವಟಿಕೆಗಳು ನಡೀತಾ ಇವೆ. ನಾವು ಗವರ್ನರ್ಸ್ ಜೊತೆಗೆ ನೇರ ಸಂಪರ್ಕದಲ್ಲಿದ್ದೀವಿ. ಪರಿಸ್ಥಿತಿ ತುಂಬಾ ಸೀರಿಯಸ್ ಇದೆ ನಿಜ, ಆದ್ರೆ ನಮ್ಮ ದೇಶ ಎಲ್ಲೂ ಹಾಲ್ಟ್ ಆಗಿಲ್ಲ. ಎಲ್ಲ ಆಡಳಿತವೂ ಕಂಟಿನ್ಯೂ ಆಗಿದೆ ಜನಜೀವನ ಅಂತ ಹೇಳ್ತಾ ಇದ್ದಾರೆ ಮಸೂದ್ ಪೆಜೆಶ್ಕಿಯಾನ್. ಈ ನಡುವೆ ಇರಾನ್ ಸರ್ಕಾರಕ್ಕೆ ಭಾರಿ ಅವಮಾನ ಆಗಿದೆ, ಖಾಮೆನೇಯಿಗಳ ಸರ್ಕಾರಕ್ಕೆ. ಯಾರಿಂದ? ಅವ್ರದ್ದೇ ದೇಶದ ಫುಟ್ಬಾಲ್ ಟೀಮ್ನಿಂದ. ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಆಸ್ಟ್ರೇಲಿಯಾದಲ್ಲಿ ಇರಾನ್ದೇ ಮಹಿಳಾ ಫುಟ್ಬಾಲ್ ಆಟಗಾರ್ತಿಯರು ತಮ್ಮ ರಾಷ್ಟ್ರಗೀತೆ ಹಾಡೋಕೆ ನಿರಾಕರಿಸಿದ್ದಾರೆ. ಖಾಮೆನೇಯಿಗಳ ವಿರುದ್ಧ ಮಹಿಳಾ ಫುಟ್ಬಾಲ್ ಟೀಮ್ ಇರಾನ್ದು ಆಕ್ರೋಶ ಹೊರಹಾಕಿದೆ. ಇತ್ತೀಚಿನ ವರ್ಷಗಳಲ್ಲಿ ಇರಾನ್ನಲ್ಲಿ ಮಹಿಳೆಯರ ಮೇಲಾಗ್ತಿರೋ ದಬ್ಬಾಳಿಕೆ ವಿರೋಧಿಸಿ ಆಟಗಾರ್ತಿಯರು ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಬೆಂಬಲಿಗರು ಕೂಡ ಇಸ್ಲಾಮಿಕ್ ಗಣರಾಜ್ಯದ ಧ್ವಜ ಹಾರಿಸಿಲ್ಲ. ಬದಲಿಗೆ 1979ರ ಕ್ರಾಂತಿಗೂ ಮುನ್ನ ಇದ್ದ ಶಾಗಳ ಕಾಲದ ಹಳೆಯ ಧ್ವಜಗಳನ್ನು ಹಾರಿಸಿದ್ದಾರೆ. ಇರಾನ್ನ ಶಾಗಳಿದ್ರಲ್ಲ ಆ ಕಾಲದ್ದು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಯುದ್ಧದ ಕಾವು ಹೆಚ್ಚಾಗ್ತಿದ್ದ ಹಾಗೆ ವಿಶ್ವದ ದೊಡ್ಡ ಇನ್ಶೂರೆನ್ಸ್ ಕಂಪನಿಗಳು ಗಲ್ಫ್ ಭಾಗದಲ್ಲಿ ಸಂಚರಿಸುವ ಹಡಗುಗಳಿಗೆ ವಾರ್ ರಿಸ್ಕ್ ಇನ್ಶೂರೆನ್ಸ್ ಕ್ಯಾನ್ಸಲ್ ಮಾಡಿವೆ. ಪರಿಸ್ಥಿತಿ ಕೈ ಮೀರ್ತಿರೋದನ್ನ ಕಂಡು ಜಾಗತಿಕ ಇನ್ಶೂರೆನ್ಸ್ ಕಂಪನಿಗಳು ಮಾರ್ಚ್ 5ರಿಂದ ಈ ಭಾಗದ ಹಡಗುಗಳಿಗೆ ಕೊಡ್ತಾ ಇದ್ದ ವಾರ್ ರಿಸ್ಕ್ ಕವರೇಜ್ ಅನ್ನ ರದ್ದುಗೊಳಿಸ್ತಿವೆ. ಸೊ ಇನ್ಶೂರೆನ್ಸ್ ರದ್ದಾಗ್ತಿರೋದ್ರಿಂದ ಹಡಗುಗಳ ಸಂಚಾರದ ವೆಚ್ಚ ವಿಪರೀತ ಜಾಸ್ತಿ ಆಗ್ತಾ ಇದೆ. ಕಳೆದ ವಾರ ಹಡಗಿನ ಒಟ್ಟು ಮೌಲ್ಯದ 0.2% ಇದ್ದ ಇನ್ಶೂರೆನ್ಸ್ ರೇಟ್ ಈಗ 1%ಗೆ ಏರಿಕೆಯಾಗಿದೆ. ಅಂದರೆ $100 ಮಿಲಿಯನ್ ಬೆಲೆಯ ಒಂದು ಹಡಗು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಮೊದಲು $2 ಲಕ್ಷ ಕಟ್ಟಬೇಕಾಗಿತ್ತು. ಈಗ ಅದು $10 ಲಕ್ಷ ಅಂದರೆ $1 ಮಿಲಿಯನ್ ಏರಿಕೆಯಾಗಿದೆ. ಇನ್ಶೂರೆನ್ಸ್ ಕಂಪನಿಗಳು ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲದ ಕಾರಣ ಹಡಗುಗಳ ಮಾಲೀಕರು ಈ ದಾರಿಯಲ್ಲಿ ಬರೋಕೆನೇ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದ ಸಹಜವಾಗಿ ಭಾರತಕ್ಕೆ ದುಬಾರಿ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ನಾವು $800 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತೇವೆ ಈ ಭಾಗದಲ್ಲಿ. ಹಾಗೆ ಹತ್ತಿರ $1 ಟ್ರಿಲಿಯನ್ ವಸ್ತುಗಳನ್ನು ತರಿಸ್ಕೊಳ್ತೀವಿ. ಆದರೆ ಇದರಲ್ಲಿ 95% ಹಡಗು ನಮ್ದಲ್ಲ, ವಿದೇಶಗಳದ್ದು. ಹೀಗಾಗಿ ಭಾರತಕ್ಕೆ ಇದು ದೊಡ್ಡ ಬರ್ಡನ್ ಆಗುತ್ತೆ. ಏನೋ ಯುದ್ಧದ ಕಾರ್ಮೋಡದಿಂದ ಕಚ್ಚಾ ತೈಲ ಗಗನಕ್ಕೇರ್ತಾ ಇದೆ. ಬ್ರೆಂಟ್ ಕ್ರೂಡ್ 8%ಗಿಂತ ಜಾಸ್ತಿ ಹೆಚ್ಚಾಗಿ ಪ್ರತಿ ಬ್ಯಾರಲ್ಗೆ $85.12 ತಲುಪಿದೆ. ಸೋಮವಾರವಷ್ಟೇ ಪ್ರತಿ ಬ್ಯಾರಲ್ಗೆ $77 ಇತ್ತು. ಅದಕ್ಕೂ ಹಿಂದೆ $69 ಇತ್ತು. ಈಗ ಏರ್ತಾನೆ ಹೋಗ್ತಾ ಇದೆ. ಇನ್ನು ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದ್ರೆ, ಭಾರತದ ಬಳಿ ಎಷ್ಟು ದಿನಗಳಿಗಾಗುವಷ್ಟು ಕಚ್ಚಾ ತೈಲ ಮತ್ತು ರಿಫೈನ್ಡ್ ಫ್ಯೂಯಲ್ ಸ್ಟಾಕ್ ಇದೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್. 70-75 ದಿನಗಳಿಗಾಗುವಷ್ಟು ಇದೆ ಅಂತ ಹೇಳಿ ಆರಂಭದಲ್ಲಿ ಮಾಹಿತಿ ಬಂತು. ಇವಾಗ ನೋಡಿದ್ರೆ 25 ದಿನಗಳಿಗಾಗುವಷ್ಟು ಮಾತ್ರ ಇದೆ ಅಂತ ಹೇಳಿ ಮೂಲಗಳ ಮಾಹಿತಿ ಬರ್ತಾ ಇದೆ. ಕನ್ಫರ್ಮ್ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ, ಬಟ್ ದಿನಕ್ಕೊಂದೊಂದು ನಂಬರ್ ಬರ್ತಾ ಇದೆ. ನೋಡಬೇಕು ಸರ್ಕಾರ ಅಧಿಕೃತವಾಗಿ ಕ್ಲಾರಿಟಿ ಕೊಡ್ತಾ ಅಂತ. ಏನೋ ಭಾರತ ಸರ್ಕಾರದ ಕಡೆಯಿಂದ ಅಧಿಕೃತ ಹೇಳಿಕೆ ಕೂಡ ಬಂದಿದೆ. ಈಗ ಇರಾನ್ ಮತ್ತು ಗಲ್ಫ್ ಭಾಗದಲ್ಲಿ ಆಗ್ತಿರೋ ಸಂಘರ್ಷಕ್ಕೆ ನಮ್ಮ ಕಳವಳ ಇದೆ, ಗಟ್ಟಿಯಾಗಿ ಇದನ್ನ ಹೇಳಿದ್ದೀವಿ. ಸಂಘರ್ಷದಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ ಕಡೆಯವರು ಸಂಯಮದಿಂದ ವರ್ತಿಸಿ ಉದ್ವಿಗ್ನತೆ ಕಮ್ಮಿ ಮಾಡಿ ನಾಗರಿಕರ ಸೇಫ್ಟಿಗೆ ಆದ್ಯತೆ ಕೊಡಿ. ಈ ಪವಿತ್ರ ರಂಜಾನ್ ತಿಂಗಳಲ್ಲೇ ನೀವು ಮಿಡಲ್ ಈಸ್ಟ್ನಲ್ಲಿ ಈ ರೀತಿ ಮಾಡ್ತಾ ಇದ್ದೀರಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂಘರ್ಷಗಳು ಹೆಚ್ಚಾಗೋದು ಮಾತ್ರ ಅಲ್ಲ, ಅದು ಬೇರೆ ರಾಷ್ಟ್ರಗಳಿಗೂ ಹರಡ್ತಾ ಇದೆ. ಸಾವು ನೋವು ಹಾನಿ ಹೆಚ್ಚಾಗ್ತಾ ಇದೆ. ಆರ್ಥಿಕ ಚಟುವಟಿಕೆಗಳೆಲ್ಲ ನಿಂತು ಹೋಗ್ತಾ ಇವೆ. ಮಿಡಲ್ ಈಸ್ಟ್ ಭಾಗದಲ್ಲಿ ನಮಗೆ ತುಂಬ ಹಿತಾಸಕ್ತಿಗಳಿವೆ. ಈ ಬೆಳವಣಿಗೆಗಳಿಂದ ನಮಗೆ ಚಿಂತೆಯಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ 1 ಕೋಟಿ ಭಾರತೀಯರು ಕೂಡ ವಾಸ ಮಾಡ್ತಿದ್ದಾರೆ. ಅವರ ಸೇಫ್ಟಿ ನಮಗೆ ತುಂಬ ಇಂಪಾರ್ಟೆಂಟ್. ಹಾಗೆ ಅದು ನಮಗೆ ಪ್ರಮುಖವಾಗಿರೋ ವ್ಯಾಪಾರಿ ಮಾರ್ಗ ಕೂಡ. ಎನರ್ಜಿ ಸಪ್ಲೈ ಕೂಡ ಇಲ್ಲಿಂದಲೇ ಆಗಿರುತ್ತೆ. ಹೀಗಾಗಿ ಅಲ್ಲಿ ಸಮಸ್ಯೆ ಆಗೋದು ನಮ್ಮ ಮೇಲೆ ತುಂಬಾ ಪರಿಣಾಮ ಉಂಟಾಗುತ್ತೆ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಇತ್ತ PM ಮೋದಿ ಗಲ್ಫ್ ನಾಯಕರೊಂದಿಗೆ ಮಾತನಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಈಗ ಒಮಾನ್ನ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಮತ್ತು ಕುವೈತ್ನ ಕ್ರೌನ್ ಪ್ರಿನ್ಸ್ ಶೇಖ್ ಸಬಾ ಅಲ್ ಖಾಲಿದ್ ಅಲ್ ಹಮದ್ ಅಲ್ ಮುಬಾರಕ್ರೊಂದಿಗೆ ಮಾತನಾಡಿದ್ದಾರೆ. ಈ ರಾಷ್ಟ್ರಗಳ ಮೇಲೆ ಇರಾನ್ ಮಾಡಿರೋ ದಾಳಿಗಳಿಗೆ ಕಳವಳ ವ್ಯಕ್ತಪಡಿಸಿದ್ದಾರೆ.
ಭಾರತೀಯ ಸಮುದಾಯದವರ ಭದ್ರತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಏನು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ತಿಕ್ಕಾಟ ನಡೀತಿರೋ ಹೊತ್ತಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಯಾವಾಗಲಿಂದ ಸೆನ್ಸೇಷನಲ್ ಆರೋಪಗಳನ್ನ ಮಾಡೋ ಕುಮಾರಸ್ವಾಮಿ ಮತ್ತೊಮ್ಮೆ ಈಗ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಕೆಲ ಶಾಸಕರ ಮೇಲೆ ಗುಪ್ತಚರ ಇಲಾಖೆ ಬಳಸಿ ಕಣ್ಗಾವಲು ನಡೆಸ್ತಾ ಇದ್ದಾರೆ, ಫೋನ್ ಟ್ಯಾಪಿಂಗ್ ಮಾಡುತ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತಾ ಕಳ್ಳ ಪರರ ನಂಬ ಅಂತ ಹೇಳಿದ್ದಾರೆ. ಇದು ಅತೃಪ್ತ ಆತ್ಮಗಳ ಹತಾಶ ಹೇಳಿಕೆ ಅಂತ ಹೇಳಿದ್ದಾರೆ. ನನ್ನ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹುಳಿ ಹಿಂಡೋಕ್ ಪ್ರಯತ್ನ ಪಡ್ತಾ ಇದ್ದೀರಾ? ಆಗಲ್ಲ, ಇದು ಹಾಲು ಜೇನ್ ತರದ ಸಂಬಂಧ ನಂದು ಮತ್ತು ಡಿ ಕೆ ಇದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನೋ ಸ್ನೇಹಿತರೆ, ಫಾರಿನ್ ಎಜುಕೇಶನ್ ಆಸಕ್ತಿ ಇದ್ರೆ ಗ್ಲೋಬಲ್ ಡಿಗ್ರೀಸ್ನವರ ಈ ಈವೆಂಟ್ ನಿಮಗೆ ಹೆಲ್ಪ್ ಆಗ್ಬೋದು. ಎಂಟ್ರಿ ಫ್ರೀ ಇರುತ್ತೆ. ಡೀಟೇಲ್ಸ್ ಇಲ್ಲಿದೆ, ನೀವು ಕಾಲ್ ಮಾಡಬಹುದು. ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ ಅಲ್ಲಿ. ಏನು ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಗುಡ್ ನ್ಯೂಸ್. ಈ ಸಲ IPL ನ ಕೆಲ ಪಂದ್ಯಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋಕೆ ಒಪ್ಪಿಗೆ ಸಿಕ್ಕಿದೆ. ಅಷ್ಟೇ ಅಲ್ಲ, IPL ನ ಉದ್ಘಾಟನಾ ಪಂದ್ಯ ಬೆಂಗಳೂರಲ್ಲೇ ನಡೆಯುತ್ತೆ. ವಾಡಿಕೆಯಂತೆ ಕಳೆದ ಆವೃತ್ತಿಯ ಚಾಂಪಿಯನ್ RCB, ರನ್ನರ್ ಅಪ್ ಆಗಿದ್ದ ಪಂಜಾಬ್ ನಡುವೆ ಓಪನಿಂಗ್ ಮ್ಯಾಚ್ ನಡೆಯಬೇಕು. ಆದರೆ ಈ ಸಲ RCB ಮತ್ತು KKR ನಡುವೆ ಫಸ್ಟ್ ಮ್ಯಾಚ್ ನಡೆಯುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದಾವೆ. ಇನ್ನು ಕನ್ಫರ್ಮ್ ಆಗಬೇಕಿದು. ಜೊತೆಗೆ RCB ತನ್ನ 5 ಲೀಗ್ ಪಂದ್ಯಗಳನ್ನ ಕೂಡ ಇದೇ ಕ್ರೀಡಾಂಗಣದಲ್ಲಿ ಆಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಬಾರಿಯ IPL ಪ್ಲೇ ಆಫ್ಸ್ ಮತ್ತು ಫೈನಲ್ ಪಂದ್ಯ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಉಳಿದಂತೆ RCB ತನ್ನ ಉಳಿದ 2 ಲೀಗ್ ಪಂದ್ಯಗಳನ್ನ ಛತ್ತೀಸ್ಗಢನ ರಾಯ್ಪುರ್ನಲ್ಲಿ ಆಡುತ್ತೆ. ಏನು DCM DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಮಾರ್ಚ್ 10ನೇ ತಾರೀಕು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕರಿಗಾಗಿ ಭರ್ಜರಿ ಔತಣಕೂಟ. DK KPCC ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಪಾರ್ಟಿ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಆದ್ರೆ ಒಂಥರ ಬಲ ಪ್ರದರ್ಶನದ ಲೆಕ್ಕಾಚಾರ, ವಿಶ್ವಾಸಕ್ಕೆ ತಗೊಳ್ಳೋ ಲೆಕ್ಕಾಚಾರ ಕೂಡ ಇರುತ್ತೆ ಶಾಸಕರನ್ನೆಲ್ಲ. ಏನೋ ಭಾರತ ಸರ್ಕಾರ ಸುಮಾರು 5,083 ಕೋಟಿ ರೂಪಾಯಿ ಮೌಲ್ಯದ 2 ಪ್ರಮುಖ ರಕ್ಷಣಾ ಒಪ್ಪಂದಗಳಿಗೆ ಸೈನ್ ಹಾಕಿದೆ. HAL ನಿಂದ 2,901 ಕೋಟಿ ರೂಪಾಯಿ ಖರ್ಚಲ್ಲಿ 6 ALH ಮಾರ್ಕ್ 3 ಮ್ಯಾರಿಟೈಮ್ ರೋಲ್ ಹೆಲಿಕಾಪ್ಟರ್ಗಳನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ಗಾಗಿ ಖರೀದಿ. ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಲ್ಲಿ ತಯಾರಾಗಿರೋ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಗಳಿವು. ಇನ್ನೊಂದು ಪ್ರಮುಖ ಒಪ್ಪಂದ ರಷ್ಯಾದೊಂದಿಗೆ ನೌಕಾಪಡೆಯ ಯುದ್ಧ ನೌಕೆಗಳ ರಕ್ಷಣೆಗಾಗಿ 2,182 ಕೋಟಿ ರೂಪಾಯಿ ಖರ್ಚಲ್ಲಿ ರಷ್ಯಾದಿಂದ ಸ್ಟಿಲ್ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನ ಖರೀದಿ ಮಾಡಲಾಗ್ತಿದೆ. ಇದಕ್ಕಾಗಿ ರಷ್ಯಾದ JSC ರೋಸ್ ಬೋರೋನ್ ಎಕ್ಸ್ಪೋರ್ಟ್ ಕಂಪನಿಯೊಂದಿಗೆ ಡೀಲ್ ಆಗಿದೆ. ಶತ್ರು ಕ್ಷಿಪಣಿಗಳು, ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ನಮ್ಮ ಹಡಗಿನ ಹತ್ತಿರಕ್ಕೆ ಬಂದರೂ ಕೂಡ ಈ ಸ್ಟಿಲ್ ಮಿಸೈಲ್ಗಳು ಗಾಳಿಯಲ್ಲೇ ಅವುಗಳನ್ನು ಹೊಡೆದು ಬೀಳಿಸ್ತವೆ. ಕಳೆದ 2 ದಶಕಗಳಿಂದ ಭಾರತೀಯ ನೌಕಾಪಡೆ ಈ ಮಿಸೈಲ್ಗಳನ್ನು ಆಪರೇಟ್ ಮಾಡ್ತಾ ಇದೆ. ಇದನ್ನ ಮತ್ತೆ ಖರೀದಿ ಮಾಡ್ತಿದ್ದಾರೆ. ಈಗ ಇನ್ನಷ್ಟು ಸ್ಟಾಕ್ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಏನು ಜಗತ್ತು ಅದ್ಭುತ ಖಗೋಳ ವಿದ್ಯಮಾನಕ್ಕೆ ಸಾಕ್ಷಿಯಾಗಿದೆ. ಚಂದ್ರಗ್ರಹಣ ಉಂಟಾಗಿದೆ, ಭಾರತದಲ್ಲೂ ಕಂಡಿದೆ. ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಈ ಗ್ರಹಣ ಉಂಟಾಗಿದೆ. ಇದು ಮಧ್ಯಾಹ್ನ 3:20ಕ್ಕೆ ಶುರುವಾಗಿತ್ತು. ಆದರೆ ಭಾರತದಲ್ಲಿ ಚಂದ್ರೋದಯದ ನಂತರ ಅಂದರೆ ಸಂಜೆ 6:22ರಿಂದ 6:47ರವರೆಗೆ ಅಂದರೆ ಸುಮಾರು 25 ನಿಮಿಷ ಇದನ್ನು ವೀಕ್ಷಿಸೋಕೆ ಅವಕಾಶ ಇತ್ತು. ಈ ಟೈಮ್ನಲ್ಲಿ ಭೂಮಿಯ ವಾತಾವರಣದಿಂದಾಗಿ ಚಂದ್ರ ಕೆಂಪು ಬಣ್ಣದಲ್ಲಿ ಅಂದರೆ ಬ್ಲಡ್ ಮೂನ್ ಥರ ಕಾಣಿಸ್ಕೊಂಡಿರುವುದು ವಿಶೇಷ. ಇನ್ನು ಈ ಗ್ರಹಣದ ಕಾರಣದಿಂದಾಗಿ ದೇಶದ ಹಲವು ಕಡೆ ಹೋಳಿ ಹಬ್ಬದ ಆಚರಣೆಯನ್ನ ಮಾರ್ಚ್ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಬಿಸ್ ನ್ಯೂಸ್ ಮೆಂಬರ್ ಓನ್ಲಿಯಲ್ಲಿ ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಇವಾಗ ಪಬ್ಲಿಷ್ ಆಗ್ತಾ ಇದೆ. ಹಾಗೆ ಸಾಕಷ್ಟು ನಾಲೆಜ್ ಎನ್ಹ್ಯಾನ್ಸಿಂಗ್ ವಿಡಿಯೋಸ್ ಆಲ್ರೆಡಿ ಬಂದಿದ್ದಾವೆ ಅದರಲ್ಲಿ. ಅದೆಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ಕಾರ್ಯಕ್ಕೆ ಸಪೋರ್ಟ್ ಮಾಡ್ದಂಗಾಗತ್ತೆ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.